ನಮಸ್ಕಾರ. ನೋಡಿ, 8 ಶನಿವಾರಗಳಂದು ಈ ಒಂದು ವ್ರತ ನೀವು ಆಚರಣೆ ಮಾಡಿದ್ದಲ್ಲಿ ಖಂಡಿತವಾಗ್ಲೂ ನೀವು ಆಗರ್ಭ ಶ್ರೀಮಂತರಾಗೇ ಆಗ್ತೀರಾ. ಆಗರ್ಭ ಶ್ರೀಮಂತರು ಅಂತಂದರೆ ಸ್ಥಿತಿವಂತರು, ಅನುಕೂಲ ಖಂಡಿತವಾಗ್ಲೂ ಭಗವಂತ ಮಾಡಿಕೊಟ್ಟೇ ಕೊಡ್ತಾನೆ. ಪುಣ್ಯ ಮಾಡಿದವರು ಮಾತ್ರ ಈ ವಿಡಿಯೋ ಪೂರ್ತಿ ನೋಡಲಿಕ್ಕೆ ಸಾಧ್ಯ. ಮತ್ತು ಈ ವಿಡಿಯೋ ನೋಡಿದಾದ್ಮೇಲೆ ಎಲ್ಲರಿಗೂ ಶೇರ್ ಮಾಡಬೇಕು. ವಾಟ್ಸಪ್ಪಲ್ಲಿ ಶೇರ್ ಮಾಡಿದರೆ ನಿಮಗಿನ್ನೂ ಹೆಚ್ಚಿನ ಒಂದು ಪುಣ್ಯ ಲಭಿಸಲಿಕ್ಕೆ ಸಾಧ್ಯ. ಈ ಯಾವ ವ್ರತ ಅದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೋಡಿ, ಜ್ಯೋತಿಷ್ಯ ಅಂತಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ತೋರಿಸುವ ಮಾರ್ಗದರ್ಶನ. ಆ್ಯಕ್ಚುಲಿ ಜ್ಯೋತಿಷ್ಯ ನಿಜವಾಗ್ಲೂ ಅಂದರೆ ಏನು ಅಂತಂದರೆ, ಈಗ ಜನಗಳಾಗಲಿ ವ್ಯಕ್ತಿಗಳಾಗಲಿ ಕಷ್ಟದಲ್ಲಿ ಇದ್ದಾಗ ಜ್ಯೋತಿಷ್ಯ ಕೇಳ್ತಾರೆ. ಸುಮ್ಮನೆ ಯಾಕೆ ಕೇಳ್ತಾರೆ? ಕಷ್ಟದಲ್ಲಿ ಇದ್ದ ಜನಗಳಿಗೆ ಉಚಿತವಾಗಿ ಜ್ಯೋತಿಷ್ಯ ಹೇಳುವವನೇ ನಿಜವಾದ ಜ್ಯೋತಿಷಿ. ದುಡ್ಡು ಇಸ್ಕೊಂಬಾರ್ದು, ಕಾಣಿಕೆ ಇಸ್ಕೊಂಬಾರ್ದು, ಉಚಿತವಾಗಿ ಫ್ರೀಯಾಗಿ ಹೇಳೋನೇ ನಿಜವಾದ ಜ್ಯೋತಿಷಿ. ಬಟ್ ಆದರೆ ಈ ಕಲಿಯುಗದಲ್ಲಿ ಭಾಳ ಕಷ್ಟ ಆಗುತ್ತೆ. ಏಕೆಂದರೆ ಫ್ರೀಯಾಗಿ ಜ್ಯೋತಿಷ್ಯ ಹೇಳೋಕ್ಕೂ ಸಾಧ್ಯವೇ ಇಲ್ಲ. ಅವನಿಗೆ ಒಂದು ಕುಟುಂಬ ಅಂತಿರುತ್ತೆ, ಅವ್ರಿಗೆ ಫ್ಯಾಮಿಲಿ ಅಂತಿರುತ್ತೆ, ಅವರು ಹೊಟ್ಟೆಪಾಡು ಜೀವನ ನಡೆಸಬೇಕು ಇದು ಅಂತ. ಬಟ್ ಇರೋ ಶಾಸ್ತ್ರ ಹೆಂಗೆ ಅಂದರೆ, ಕಷ್ಟದಲ್ಲಿ ಬಂದವರು ಜ್ಯೋತಿಷ್ಯ ಕೇಳ್ತಾರೆ. ಆವಾಗ ಇವರು ಉಚಿತವಾಗಿ ಹೇಳಬೇಕು. ಫ್ರೀಯಾಗಿ ಹೇಳಿದಾಗ ಮಾತ್ರ ಜ್ಯೋತಿಷ್ಯ ಫಲ ಬರುತ್ತೆ. ಬಟ್ ಈಗಿನ ಕಾಲದಲ್ಲಿ ಅವೆಲ್ಲ ಭಾಳ ಕಷ್ಟ, ಅವನ್ನೆಲ್ಲ ಪಾಲಿಸೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಯೂಟ್ಯೂಬ್ ಅಂತ ಪ್ಲ್ಯಾಟ್ಫಾರಮ್ ಇದೆ, ಅದ್ರ ಮುಖಾಂತರ ವಿಡಿಯೋಗಳು ಮಾಡ್ತಾ ಇರ್ತೀನಿ ಮಾರ್ಗದರ್ಶನಕನಾಗಿ. ಅರ್ಥ ಮಾಡ್ಕೊಳ್ಳಿ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ, ನನಗೆ ಯಾರು ಜ್ಯೋತಿಷ್ಯ ಕೇಳೋಕ್ಕೆ ಬರೋಕ್ಕೆ ಹೋಗ್ಬಿಡಿ. ಯೂಟ್ಯೂಬಲ್ಲಿ ಫಾಲೋ ಮಾಡ್ಕೊಳ್ಳಿ ಸಾಕು. ಈ ನೋಡಿ, 8 ಶನಿವಾರ ಎಸ್ಪೆಷಲಿ ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಅಂತ ಇರುತ್ತೆ. ಇದು ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ ಅಂತಾರೆ. ಶನಿದೇವನ ಪ್ರಿಯವಾದ ವೃಕ್ಷ ನೋಡಿ, ತಾರೆ ಮರ, ತಂಡಿ ಮರ ಅಂತ ಕರೀತಾರೆ. ಹೊಡಿರಿ, ಗೂಗಲ್ ಜಮೀನಿಯಲ್ಲಿ ಹೊಡಿರಿ, ತಾರೆ ಮರ, ತಂಡಿ ಮರ ಎಲ್ಲಿರುತ್ತೆ ನಿಮ್ಮೂರುಗಳಲ್ಲಿ ನೋಡ್ಕೊಳ್ಳಿ. ಗೂಗಲ್ ಜಮೀನಿ ಹೊಡಿರಿ ಗೂಗಲಲ್ಲಿ. 8 ಶನಿವಾರಗಳು ಕರೆಕ್ಟಾಗಿ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ ಒಂದು ಬಾಟಲ್ ನೀರು, ಒಂದು ಚೆಂಬು ನೀರು ಬುಡಕ್ಕಾಕಿ 8 ಪ್ರದಕ್ಷಿಣೆ ಮಾಡಿ, ಒಂದು ಕಬ್ಬಿಣದ ಬಾಣಲಿ ತಗೊಂಡೋಗಿ ಕಬ್ಬಿಣದ ಬಾಣಲಿ ಒಳಗಡೆ ಎಳ್ಳು ಬತ್ತಿ ಹಾಕಿ ಹಚ್ಚಿ ಅದು ಆರೋವರೆಗೂ ಅಲ್ಲೇ ಇರಬೇಕು. ನಂತರ ಅಲ್ಲಿ ಶನಿ ಮಹಾತ್ಮ ಹರಿಕತೆ, ಶನಿ ಮಹಾತ್ಮೆ ಹರಿಕತೆನ ಕೇಳ್ತಾ ಬನ್ನಿ. ಈ ರೀತಿ ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12ರಿಂದ 12:30 ಒಳಗಡೆ ಹೋಗಿ, ಅಲ್ಲೇ ನೀವು ತಪ್ಪುಗಳು ಮಾಡಿದ್ರಿ, ಅನ್ಯಾಯ ಮಾಡಿದ್ರಿ, ಮೋಸಗಳು ಮಾಡಿದ್ರಿ, ಸುಳ್ಳು ಹೇಳಿದ್ರಿ, ಮಾಡಬಾರ್ದು ಮಾಡಿದ್ರಿ, ಕರ್ಮದಾತನ ಮುಂದೆ ಕೇಳ್ಕೊಳ್ಳಿ, ಮುಂದೆ ಆ ತಪ್ಪುಗಳು ಮಾಡಲ್ಲ ಅಂತ. ಖಂಡಿತವಾಗ್ಲೂ ಕ್ಷಮೆಯಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಕರ್ಮದಾತ ಯಾರನ್ನೂ ಬಿಡಲ್ಲ. ವಿಧಿ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ. ಯಾವ ಜ್ಯೋತಿಷಿಗಳು, ಯಾವ ಡಾಕ್ಟರ್ಸ್ಗಳು, ಯಾರೂ ದೊಡ್ಡರಲ್ಲ. ವಿಧಿ ಕರ್ಮ ಬಂತು, ನಿನಗೆ ಏನು ಕೊಡಬೇಕು, ಕರ್ಮ ನಿನಗೇನು ಕೊಡಬೇಕು, ಸುಖ ಕೊಟ್ಟೇ ಕೊಡ್ತಾನೆ. ಬಟ್ ಇದೊಂದು ಅದ್ಭುತವಾದ ಪರಿಹಾರ. ತಾರೆ ಮರ, ತಂಡಿ ಮರ, ಪವರ್ಫುಲ್ ಮರ ಈ ಶನಿ ದೇವಸ್ಥಾನದ ಮುಂದೆ ಇರುತ್ತೆ, ಅಥವಾ ಯಾವುದಾದ್ರೂ ಹೊಲಗಳಲ್ಲಿ ಜಮೀನುಗಳಲ್ಲಿ ಇರುತ್ತೆ, ನಿರ್ಜನ ಪ್ರದೇಶಗಳಲ್ಲಿ ಇರುತ್ತೆ. ನಿಮ್ಮೂರಲ್ಲಿ ನೋಡ್ಕೊಳ್ಳಿ. 8 ಶನಿವಾರ ಮಾಡಿ ಕರೆಕ್ಟಾಗಿ ಹೋಗಿ ಈ ರೀತಿ ನೀವು ಶನಿ ಮಹಾತ್ಮ ಹರಿಕತೆ ಅಲ್ಲಿ ಕೂತ್ಕೊಂಡು ಕೇಳಿ, ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಶನಿದೇವನ್ನ ಖಂಡಿತವಾಗ್ಲೂ ಒಳ್ಳೆ ದಾರಿ ತೋರಿಸ್ತಾನೆ. ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಅವಾಗ ನಿಮಗೆ ಪುಣ್ಯ ಬರೋದು, ಇದ್ರದ್ದು ಫಲ ಬರೋದು. ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ, ವಿಡಿಯೋ ಮಾಡಿ ನಿಮಗೆ ಆಗ್ತಾಯಿದ್ದೀನಿ. ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡು ನೀವು ನಿಮ್ಮಿಂದ 4 ಜನಕ್ಕೆ ಶೇರ್ ಮಾಡಬೇಕು. ಶೇರ್ ಮಾಡಿದಾಗ ಅಷ್ಟೇ ಇದು ಪುಣ್ಯ ಬರಲಿಕ್ಕೆ ಸಾಧ್ಯ.
ಅರ್ಥ ಮಾಡ್ಕೊಳ್ಳಿ. ಒಬ್ಬರಿಂದ ಒಬ್ರಿಗೆ ಹೋಗಬೇಕು, ಮಾಡ್ಕೊಳ್ಳಿ. ಇದಕ್ಕೇನು ನಿಮಗೇನಾನ ಖರ್ಚಾಗುತ್ತಾ ದುಡ್ಡು? ಏನೂ ಖರ್ಚಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಕಂಡು ಜ್ಯೋತಿಷಿಗಳ ಹತ್ರ ಹೋಗೋ ಬದಲು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋ ಬದಲು ಮಾಡ್ಕೊಳ್ಳಿ ಪರಿಹಾರನ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ಕೊಳ್ರಿ. ಹುಟ್ಟು ಸಾವು ನಡುವೆ ಮನುಷ್ಯನಿಗೆ ಏರುಪೇರು ಸಹಜ, ಇವೆಲ್ಲ ಉಂಟಾಗೋದು. ಕೇಳ್ಕೊಳ್ಳಿ. ಮದುವೆ ಆಗಬೇಕಾ, ಉದ್ಯೋಗ ಸಿಗಬೇಕಾ, ಹಣಕಾಸಿನ ಸಮಸ್ಯೆನೋ, ಸಾಲ ಬಾಧೆನೋ, ಕೊಟ್ಟಿರೋ ಹಣ ವಾಪಸ್ ಬರಬೇಕು, ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪನೋ, ಆಸ್ತಿಗಳು ಮಾಡಬೇಕೋ, ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟು ತಗೊಬೇಕೋ ಅಥವಾ ಮಾರಾಟ ಮಾಡಬೇಕಾ, ಬಿಸ್ನೆಸ್ ವಿಪರೀತ ಲಾಸ್ ಆಗ್ತಿದೆ, ವಿಪರೀತ ಲಾಸು, ಸೋತು ಸುಣ್ಣ ಆಗಿಬಿಟ್ಟಿದ್ದೀನಿ, ಹೋಗ್ರಿ ಕೇಳ್ಕೊಳ್ರಿ. ಶನಿ ಮಹಾತ್ಮ ಹರಿಕತೆ, ಎಸ್ಪೆಷಲಿ ತಾರೆ ಮರ, ತಂಡಿ ಮರದ ಕೆಳಗಡೆ ಮಧ್ಯಾಹ್ನ ಈ ರೀತಿ 8 ವಾರಗಳು ಕರೆಕ್ಟಾಗಿ ಹೋಗ್ಬೇಕಾದ್ರೆ ಗಂಡು ಮಕ್ಕಳು ಕಪ್ಪು ಶರ್ಟು ಅಥವಾ ನೀಲಿ ಶರ್ಟು ಅಥವಾ ಟೀ ಶರ್ಟ್ ಹಾಕ್ಕೊಂಡು ಹೋಗಿ, ಹೆಣ್ಮಕ್ಳಾದರೆ ಕಪ್ಪು ಸೀರೆ ಅಥವಾ ನೀಲಿ ಸೀರೆ ಹಾಕ್ಕೊಂಡು ಹೋಗಿ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಈ ವಿಡಿಯೋನ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲರಿಗೂ ಶೇರ್ ಮಾಡಬೇಕು, ಆವಾಗ ನಿಮಗೆ ಫಲ ಬರೋದು. ಅರ್ಥ ಆಯ್ತಾ? ನಾವು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಇದು ಮಾರ್ಗದರ್ಶನ ಮಾಡ್ತಾ ಇರ್ತೀನಿ. ಸದುಪಯೋಗ ಮಾಡಿಸ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಕೆಳಗಡೆ ಐ ಬಟನ್ ಇರುತ್ತೆ, ಐ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಒಳ್ಳೇದು ಮಾಡ್ಕೊಂಡು ಸುಖವಾಗಿ ಬದುಕಿ. ನಮಸ್ಕಾರ.